ಸೊ ಆ ಸ್ಪೆಷಲ್ ಸಾಂಗ್ ಐಡಿಯಾ ಯಾರ್ದಿದು? ಸರ್ ಸ್ಪೆಷಲ್ ಸಾಂಗ್ ಬೇಕು ಅಂತ ಕಥೆಲಿದೆ. ಡೇ ಒನ್ ಇಂದ ಆಕ್ಚುಲಿ ನಾವು ಅದೇ ಸಾಂಗ್ ಯಾಕೆ ಬಂತು? ಆ ಸಾಂಗ್ಗೆ ಏನಕ್ಕೆ ಬಂತು ಅಂತ ಅಂದ್ರೆ, ನಾವು ಆಕ್ಚುಲಿ ಅವ್ರು ದರ್ಶನ್ ಸರ್ದನೇ ಒಂದು ಸಾಂಗ್ ಬೇಕು ಅಂತ. ಮೈಲೇಜ್ ಸರ್ ಎಂಡ್ ಆಫ್ ದ ಡೇ ಆಗ್ಲೇ ಹೇಳ್ದಂಗೆ ಒಂದು ರೀಚ್ ಔಟ್ ಹೊಸಬ್ರಿಗೆ ಅಂದಾಗ, ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ನಮ್ಮ ಕೊಲೀಗ್ಸ್ ಆಗಿರ್ಬೋದಲ್ಲ, ನಮ್ಮ ಸಿನಿಮಾನ ಯಾರು ಬಂದು ನೋಡಿಲ್ಲ, ನಮ್ದು ಹಿಂಗ ಆಗಿಲ್ಲ, ರೀಚ್ ಆಗಿಲ್ಲ, ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಅಂತ. ಬಟ್ ಹ್ಯಾವ್ ವಿ ಡನ್ ವಾಟ್ ಪೀಪಲ್ ವಾಂಟ್? ಅದು ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್. ಕರೆಕ್ಟ್. ವಿ ಹ್ಯಾವ್ ಡನ್ ಎವ್ರಿಥಿಂಗ್. ಬೇಕಾಗಿರುವಂತದ್ದು ನಾವೇನ್ ಕೊಟ್ಟಿದ್ದೀವಿ? ನಾವು ಜನಕ್ಕೆ ಬೇಕಾಗಿರೋದೇನ ಮಾಡಿದೀವ ಇಲ್ಲ. ಸೊ ನಮ್ಮಲ್ಲಿ ಸಸ್ಪೆನ್ಸ್, ಓಕೆ ನಾನು ಒಬ್ಬ ಕತೆಗಾರ, ನಾನು ಒಂದು ಆನಿಮೇಷನ್ ಸ್ಟೂಡೆಂಟ್, ನಾನು ಏನೇನೋ ಮಾಡಿದ್ದೀನಿ, ಅದು ಜನಕ್ಕೆ ಏನು ಬೇಕು, ಸೊ ಜನಕ್ಕೆ ಹೆಂಗ್ ರೀಚಾ. ಸೊ ದರ್ಶನ್ ಸರ್ ಇದು ಒಂದು ಫ್ಯಾನ್ ಬೇಸ್. ಮತ್ತೆ ನಾನು ಮೈಸೂರು ಹುಡುಗ, ಮೈಸೂರಿಂದಾನೇ ಬೆಳೆದು ನನ್ಗೆ ಗೊತ್ತಿದೆ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವ್ರ ಥಿಯೇಟ್ರು ಅದೆಲ್ಲ. ನಾನು ಅವ್ರನ್ನ ಮಾತಾಡ್ಬೇಕಾನೆ, ನೀವು ಮಗ ನಮ್ಮ ಬಾಸ್ ಸಾಂಗ್ ಮಾಡ್ತಾ ಇದೆಯಾ ಅಂತ ಅಲ್ಲೇ. ಸೊ ಯು ವಾಸ್ ಅ ಫ್ಯಾನ್ ಆಫ್ ದರ್ಶನ್ ಸರ್. ಸೊ ಅಲ್ಲಿ ನಮ್ಮ ಇಬ್ರದ್ದು ಅದು ವರ್ಕ್ ಆಗೋಯ್ತು. ಅದನ್ನ ಸರ್ ಮುಂದೆ ಪ್ರಪೋಸಲ್ ಇಡ್ತೀವಿ, ಸರ್ ಯಾವ ಸಾಂಗ್ ಅನ್ಕೊಂಡಿದ್ದೀರಾ ಅಂತ. ಅಲ್ಲಿ ಮಜಾ ಇದೆ. ನಾವು ಬಂದು ಇವ್ರ ಹತ್ರ ಈ ತರ ಆರ್ಟ್ ಮಾಡಿದ್ರೆ ದರ್ಶನ್ ಸರ್ದೇ ಸಾಂಗ್ ಮಾಡಬೇಕು, ಇಲ್ಲ ಅಂತಂದ್ರೆ ಬೇಡ ನಾವು ಹೊಸದಾಗಿ ಮಾಡೋಣ, ಇಲ್ಲ ನೀವು ಮಾಡಿ ಸಾಂಗ್ ಡಿಸೈಡ್ ಮಾಡ್ರಿ ನೀವಿಬ್ರು ಅಂತ ನಮಗ್ ಬಿಟ್ಬಿಡ್ತಾರೆ. ನಾವು ಹೇಳಿದ ತಕ್ಷಣ ಅವ್ರಿಗೆ ತಲೆಗೆ ಹೋಗ್ಬಿಟ್ಟಿದೆ ಸಾಂಗ್, ಅವ್ರ ತಲೆಗೆ ಹೋಗ್ಬಿಟ್ಟಿದೆ ಇದೇ ಸಾಂಗ್ ಸೂಟ್ ಆಗುತ್ತೆ ಕೊಡ್ಬೋದು ಇದೇ ಸಾಂಗ್ ಅಂತ ಅವ್ರ ತಲೆಗೆ ಹೋಗಿದೆ. ಬಟ್ ಅವ್ರೇನ್ ಮಾಡ್ತಾರೆ, ನಾವಿನ್ನೇನ್ ಮಾಡ್ತೀವಿ, ಅವ್ರದ್ದು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಆಫ್ ರ್ಯಾಗಿಂಗ್. ನಾವಿಬ್ರು ಕೂತ್ಕೊಂಡು 1 ವೀಕ್ ಸರ್ ತಗೊಂಡಿರೋದು, ನಾವು ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಅದು ಯಾವ್ದೋ ಒಂದು 4-5 ಸಾಂಗ್ ತಗೊಂಡೋದ್ವಿ, ಇದೆಲ್ಲ ಓಕೆ, ಬಟ್ ಇನ್ನೂ 99% ಇದೆ, 100% ಅನ್ಸ್ತಾ ಇಲ್ಲ ಅಂದಾಗ ಇಡ್ರಿ ಅದೆಲ್ಲ ಸೈಡ್ಗೆ ಅಂದ್ಬಿಟ್ಟು ಗಜಾ ಸಾಂಗ್ ಕೊಡ್ತಾರೆ. ಬಂಗಾರಿ ಯಾರೇ ನೀವು ಇಬ್ರಿಗೂ ಹೆಂಗೆ ಅಂತಂದ್ರೆ ಸ್ಪಾರ್ಕ್, ಕಣ್ಣ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ತರ ಇಬ್ರಿಗೂ ಒಂದು ಸ್ಪಾರ್ಕ್. ಒಂದು ವಾರದಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಬಿಟ್ಟೆ ಸರ್ ನಾನು. ಆ ಸಾಂಗ್ ಕೇಳ್ತಾರಂಗೆನೆ ಸರ್ ಇಮಿಡಿಯೇಟ್ ಟೀಮ್ ಕಳಿಸ್ಬಿಡಿ, ಯಾಕಂದ್ರೆ ಚೆನ್ನೈಲಿ ನಮ್ಗೆ ಟೀಮ್ ಹೆಂಗ್ ಸೆಟ್ ಆಗಿತ್ತು ಅಂದ್ರೆ, ನಾವು ಸುಮ್ಮನೆ ಹಿಂಗೆ ಟ್ರ್ಯಾಕ್ ಕಳ್ಸಿದ್ರೆ ಸಾಕು, ಕಂಪ್ಲೀಟ್ ಮ್ಯೂಸಿಕ್ ಪ್ರೋಗ್ರಾಮ್ ಆಗಿ ಬರೋದು ನಮಗೆ. ಸರ್ ಕಳಿಸ್ಬಿಡಿ, ಇಮಿಡಿಯೇಟ್ ಕಳಿಸ್ಬಿಡಿ ರಿಮಿಕ್ಸ್ ವರ್ಷನ್ಗೆ, ವಿಲ್ ಗೋ ಫಾರ್ ದ ಶೂಟ್ ನೆಕ್ಸ್ಟ್ ವೀಕ್ ಅಂತ ಅಂದ್ಬಿಟ್ಟು. ಸೊ ಲಿರಿಕ್ಸ್ ಚೇಂಜ್ ಮಾಡ್ಕೊಂಡ್ರಲ್ಲ, ಸ್ಟಾರ್ಟಿಂಗ್ ಮಾತ್ರ ಅದೇ ಇದೆ ಕತೆ ಸರ್. ಎಂಡ್ ಆಫ್ ದ ಡೇ ನಮ್ದೊಂದು ಕತೆ ಇರುತ್ತೆ, ಗಜಾಗೆ ಅಂತ ಮಾಡಿರ್ತಾರೆ ಅದನ್ನ. ಹೌದು, GAJA ಗಜಾ ಅಂತ ಬಂದಿರುತ್ತೆ. ಸೊ ನಮ್ದಕ್ಕೆ ಅಂತ ಬಂದಾಗ ಓಕೆ ದರ್ಶನ್ ಸರ್ ಫ್ಯಾನ್ಸ್ಗೋಸ್ಕರ ಅಥವಾ ಅವ್ರಿಗೆ ಜನಕ್ಕೆ ರೀಚ್ ಔಟ್, ಬಟ್ ಕತೆ ಅನ್ನೋದು ಇರುತ್ತೆ, ಕತೆ ಅನ್ನೋದು ನೋಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಚೇಂಜ್ ಮಾಡ್ತೀವಿ ಅದನ್ನ, ಲಿರಿಕ್ಸ್ ಚೇಂಜ್ ಮಾಡ್ಕೊಂಡು ನಮ್ದೊಂದು ಮಂಗಳೂರು ಸೊಗಡನ್ನ ತಗೊಂಡು, ಸೊ ವಿಲ್ ಚೇಂಜ್ ಇಟ್ ಅಕಾರ್ಡಿಂಗ್ ಟು ಆರ್ ಟ್ರೆಂಡ್. ಒಂದು ಗಾರ್ಗಾದಲ್ಲಿ ಆ ತರ ಒಂದು ಸಾಂಗ್ ಪ್ಲೇ ಮಾಡಿದ್ರೆ ಯಾವ ತರ ಹೋಗ್ಬೋದು, ವಾಟ್ ಇಸ್ ದ ಇದು ಅನ್ನೋದು. ಬಟ್ ಒಳ್ಳೆ ರೆಸ್ಪಾನ್ಸ್ ಸರ್, ಕ್ರೇಜಿ ರೆಸ್ಪಾನ್ಸ್. ನಿಜ. ಸಿನಿಮಾದಲ್ಲಿ ನೀವು ಆಕ್ಷನ್ ಜೊತೆಗೆ ಡಾನ್ಸ್ ಹಾಗೆ ರೊಮ್ಯಾನ್ಸ್ ಕಾಮಿಡಿ ಎಲ್ಲವೂ ಮಾಡಿದ್ದೀರಾ? ಡ್ಯಾನ್ಸ್ ಇಲ್ಲ ಸರ್, ಡ್ಯಾನ್ಸ್ ಈ ಸಿನಿಮಾ ಅದು ಕೇಳಿಲ್ಲ, ಡ್ಯಾನ್ಸ್ ಇಲ್ಲ ಇದರಲ್ಲಿ. ಬಟ್ ಯಾ ಆಕ್ಷನ್ ಇದೆ, ಆಕ್ಷನ್ ಸೀಕ್ವೆನ್ಸ್ ಇದೆ, ಬ್ಯೂಟಿಫುಲ್ ರೊಮ್ಯಾನ್ಸ್ ಅದು ಇದೆ. ಅದು ನೀನು ನನಗೆ ಸಾಂಗ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದು ಇದೆ. ಆ ಶೂಟ್ ಟೈಮಲ್ಲಿ ಇದ್ರಾ ಅಪ್ಪ? ಇಲ್ಲ ಬಂದಿಲ್ಲ. ಆಮೇಲೆ ನೋಡಿದ್ರ? ಆಮೇಲೆ ನೋಡ, ಎಲ್ಲ ಶಾರ್ಟ್ ತರಿಸ್ಕೊಂತಿದ್ದೆ. ಪರವಾಗಿಲ್ಲ, ಮಗ ಚೆನ್ನಾಗಿ ಮಾಡಿದ್ದಾನೆ. ಲವ್ ಸೀನ್ಸ್, ರೊಮ್ಯಾನ್ಸ್ ಸೀನ್ಸ್ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಈಗಲೂ ನೋಡಿ ಫುಲ್ ಹೇಳ್ತಾ ಇಲ್ಲ ಕಾನ್ಫಿಡೆಂಟ್, ಚೆನ್ನಾಗಿ ಮಾಡಿದ್ದಾನೆ ಅಪ್ಪ. ಸರ್ ಏನಿಲ್ಲ ಸರ್, ಜನ ಹೇಳ್ಬೇಕು ಸರ್, ನಾನು ಹೇಳೋದಲ್ಲ ಸರ್. ನಮ್ಗೆಲ್ಲ ಚೆನ್ನಾಗಿರುತ್ತೆ ಗುರುಗಳೇ, ಹೆತ್ತವರಿಗೆ ನಮಗೆ ಎಲ್ಲವೂ ನಮ್ಮ ಪ್ರಾಡಕ್ಟ್. ನನಗೆ ಏನಂದ್ರೆ ಬೇರೆಯವ್ರು ಹೇಳ್ಬೇಕು ಚೆನ್ನಾಗಿದೆ ಅಂದ್ರೆ ಅವಾಗ 100% ಈಸ್ ಓಕೆ. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂದ್ರೆ ಸೈಕಲ್ಲೇ ನಾನು ಹೇಳೋದು ಮಾತಿಗೆ. ವಿ ಕಾಂಟ್ ಎಕ್ಸೆಪ್ಟ್ ಲೈಕ್ ದಟ್. ನಿಜ ಸರ್. ಒಂದು ರೊಮ್ಯಾಂಟಿಕ್ ಸೀನ್ ಇತ್ತು ಸರ್, ನಾನು ಶೂಟ್ ಮಾಡ್ತೀನಿ, ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಹೆಂಗೆ ಬರ್ತಾ ಇದೆ ಅನ್ನೋದು. ನಂಗೆ ಫೋನ್ ಮಾಡ್ತಾರೆ, ಹೆಂಗೆ ಕಳಿಸ್ತೀನಿ ಸರ್, ಒಂದು ಸೀಕ್ವೆನ್ಸ್ ತೆಗ್ದು ಹಿಂಗೆ ತೆಗ್ದಿಂಗ, ಏನು ಮಗ ಹಿಂಗೆ ತೆಗಿತಾ ಇದೆಯಾ ಅಂದ್ರೆ ಅಲ್ಲಿಂದಾನೆ. ಸೊ ಓಕೆ, ಅವರು ಅಪ್ಪ ಆಗಿ ಈಸ್ ಎಂಜಾಯಿಂಗ್ ದ ರೊಮ್ಯಾನ್ಸ್ ಅಂದಾಗ, ಸೊ ದಿಸ್ ಇಸ್ ವರ್ಕಿಂಗ್. ಅಲ್ಲೇ ಅಪ್ಪ ನೋಡ್ಲಿಲ್ಲ ಅವರು, ಒಬ್ಬ ಆಡಿಯನ್ ಆಗ್ಬಿಟ್ರು. ಸೊ ನನ್ಗೆ ಓಕೆ ಇಟ್ಸ್ ವರ್ಕಿಂಗ್ ಔಟ್ ಅನ್ನೋದು ಗೊತ್ತಾಗ್ತೈತೆ ಅಲ್ಲೇ. ನಾನು ಹೇಳ್ದಂಗೆ ನನ್ನ ಫಸ್ಟ್ ಆಡಿಯನ್ ರಾಮಪ್ರಸಾದ್ ಸರ್. ಸರ್ ನಾನು ಸ್ಪಾಟ್ಗೆ ಹೋಗಿಲ್ಲ ಅಂದ್ರೂ ಪ್ರತಿ ಶಾರ್ಟ್ ಬರೋದು ನನಗೆ ಹಿಂಗಿದೆ ಓಕೆ ಹೊಡ್ಕೊಂಡು ಹೋಗುವಂತಿದ್ದೆ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹೋದೆ, ಯಾವಾಗ ಒಂದು ಚೆನ್ನಾಗಿ ಮಾಡ್ತೀನಿ, ವೈ ಐ ಶುಡ್ ವೇಸ್ಟ್ ಮೈ ಟೈಮ್ ದೇರ್. ನೋಡಿ ಅಲ್ಲೂ ಕ್ಯಾಲ್ಕುಲೇಷನ್ ಇದೆ ಗೊತ್ತು. ಅಲ್ಲಿಂದ ಹೋಗೋದು ಬರೋದು ನಂದೆಲ್ಲ ಖರ್ಚು, ಯಾಕೆ ಸುಮ್ಮನೆ ಖರ್ಚಲ್ಲ, ಆ ಟೈಮಲ್ಲಿ ಬೇರೆ ಕೆಲಸ ಮಾಡ್ಬೋದಲ್ಲ. ಕರೆಕ್ಟ್, ಪಕ್ಕಾ ಬಿಸ್ನೆಸ್ ಮ್ಯಾನ್ ಸರ್. ಇಲ್ಲ ನಾವು ಈ ಮಾರ್ವಾಡಿ ಅಂಗಡಿಗಳಲ್ಲಿ ಇವೆಲ್ಲ ನೋಡ್ತೀವಿ, ಪಕ್ಕಾ ಟೈಮಿಗೆ ಎಷ್ಟು ಅಳತೆ ಮಾಡಬೇಕು ಎಲ್ಲವೂ ಅವ್ರು ನೋಡ್ತಾ ಇರ್ತಾರೆ. ಸೊ ಅದಕ್ಕಿಂತ ಜಾಸ್ತಿ ಅಲ್ಲ ಸರ್, ಮಗನ್ ಸಿನಿಮಾದಲ್ಲೇ ಖರ್ಚು ಬೈ ಖರ್ಚು, ಪೈಸಾ ಬೈ ಪೈಸಾ ನೋಡಿದಿರಿ ಅಂದ್ರೆ. ಸ್ಟಾರ್ಟಿಂಗ್ ನಾನು ಇವ್ರಿಗೆ ಹೋಗಿಂತ ಮುಂಚೆ ನಾನು ಒಂದು 2-3 ಜನ ಕೇಳ್ತೀನಲ್ಲ, ಈಗ ಅಶ್ವಿನ್ ರಾಮಪ್ರಸಾದ್ ಸರ್ ಓಕೆ ಜೊತೆಗಾರ ಮತ್ತೆ ಒಂದ್ 2-3 ಸಿನಿಮಾ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು, ಡೈರೆಕ್ಟರ್ ಪಕ್ಕ, ಡೈರೆಕ್ಟರ್ ಅಲ್ಲಾಡಕ್ ಬಿಡಲ್ಲ ಅಂತ ಎದುರಿಸ್ಬಿಟ್ಟಿದ್ರು. ನಾನು ಹಿಂಗೆ ಮಾಡೋದು ಅಂತ ನಾನು ಡೇ 1 ಇಂದ ಶಾರ್ಟ್ ಡಿವೈಡ್ ಅಲ್ಲ. ಒಂದ್ಸತಿ ನನ್ನ ಬಗ್ಗೆ ಗೊತ್ತಾಯ್ತಲ್ಲ ಸರ್ ಅವ್ರಿಗೆ, ಅಂದ್ರೆ ಇಟ್ಸ್ ಲೈಕ್ ಇಫ್ ಯು ಆರ್ ನಾಟ್ ಡೂಯಿಂಗ್ ರೈಟ್
100%. ಆಯ್ತು ನಾನು ಯಾವಾಗ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋಯ್ತು, ಮಗ ನೀನು ಮಾಡ್ಕೊಬ, ನಂಗೆ ಅಲ್ಲಿ ಕಂಪ್ನಿ ಐತೆ, ನನಗೆ ಅಲ್ಲಿ ಡಬ್ಬಿಂಗ್ ಇದೆ, ಸುವರ್ಣದವ್ರು ಇದ್ದಾರೆ, ಒಂದಷ್ಟು ಜನ ಇತ್ತು ಅವ್ರದ್ದು ವೆಂಡರ್ಸ್ಗಳು. ಅಂದರೆ ಈಸ್ ಡೂಯಿಂಗ್ ನಾಟ್ ಓನ್ಲಿ ಆಡಿಯೋ ಸರ್, ಒಂದಷ್ಟು ಡಬ್ಬಿಂಗ್ ಮಾಡ್ತಾರೆ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾಗೆ ಒಂದಷ್ಟು ಆಲ್ಮೋಸ್ಟ್ ಫ್ಯಾಕ್ಟ್ರಿ ಥರ ನಡೀತಾ ಇರುತ್ತೆ ಅಶ್ವಿನಿಲಿ. ನಮ್ಮ ಮಗ ಅಲ್ಲಿ ದುಡ್ಡು ಬರುತ್ತೆ, ನಿಂಗೆ ದುಡ್ಡು ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ನೀನು ತೆಗಿತಾರೆ ಆರಾಮಾಗಿ ಅಂದ್ಬಿಟ್ಟು, ಸೊ ಅಲ್ಲಿ ದುಡಿದ್ಬಿಟ್ಟು ಎಲ್ಲ ತಂದು ನಮ್ಗೆ ಹಾಕೋರು, ನಾವು ಶೂಟ್ ಮಾಡ್ತಾ ಇದ್ವಿ. ಫೈನಲಿ ಕಾಪಿ ನೋಡಿದ್ರ, ಫೈನಲ್ ಕಾಪಿ ಈಗ ಇನ್ನೇನು 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವು ಸಿನಿಮಾದಲ್ಲಿ ನೋಡಿದಾಗ, ಫಸ್ಟ್ ಕಾಪಿ ನೋಡಿದಾಗ ನಿಮ್ಮ ಫೀಲಿಂಗ್, ಯಾಕಂದ್ರೆ ಯು ಆರ್ ದ ಫಸ್ಟ್ ಆಡಿಯನ್ಸ್ ಸರ್. ಅಲ್ಲಿ ಫುಲ್ ನೋಡೋಕೆ ಅಂದರೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೆ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಕಮ್ ಔಟ್ ಗುಡ್ ಸರ್, ಟು ಬಿ ಫ್ರ್ಯಾಂಕ್. ಎಲ್ಲೂ ಬೋರ್ ಅನ್ಸಲ್ಲ, ಆಸ್ ಪರ್ ಆಡಿಯನ್ಸ್ ಮಾತಾಡ್ತಾ ಇರೋದು. ಎಲ್ಲೂ ಬೋರ್ ಕ್ಯಾರಿ ಆಗುತ್ತೆ. ಆಮೇಲೆ ಯಾರೇ ಬಂದ್ರು ಒಂದು 2 hours ಆರಾಮಾಗಿ ಕೂತ್ಕೊಂತಾರೆ. ಆಚೆ ಹೋಗೋದು ನನ್ಗೆ ಯಾಕನ್ನ ಬಂದು ಟೈಮ್ ವೇಸ್ಟ್ ಆಯಿತು ಅನ್ಸಲ್ಲ. ಅದ್ರ ಮೇಲೆ ದಯವಿಚ್ಛೆ ಸರ್, ಫಸ್ಟಿಂದ ಹೇಳ್ಕೊಂತ ಬಂದಿದ್ದೀನಿ. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ಏನೂ ಆಗಲ್ಲ. 100%. ಎಷ್ಟು ನಿಮಿಷ ಇದೆ ಮೂವಿ? ಎಷ್ಟು 2 hours ಕಂಪ್ಲೀಟ್ಲಿ ಪ್ಯಾಕ್ಡ್ ಮೂವಿ. ಓಕೆ. ಸೊ ಹೇಗೆ ಅನಿಸ್ತು ನೀವು ನಿಮ್ಮ ಪ್ರಾಡಕ್ಟ್ ಅನ್ನ ನೋಡಿದಾಗ? ಅಂದ್ರೆ ಸರ್ ಈಗ ನಮ್ಮ ಪ್ರಾಡಕ್ಟ್ ನಮ್ಗೆ ಓಕೆ, ನಾವು ಪೊಟೆನ್ಷಿಯಲ್ ಅಂದ್ರೆ ನನ್ಗೆ ಗೊತ್ತಿತ್ತು ಸರ್. ಹಾಗೆ ನಾವು ಈಗ ಶೂಟಿಂಗ್ ಅಲ್ಲೂ ಅಷ್ಟೇನೆ, ಲೈಕ್ ವಿ ಡೆಂಟ್ ಹ್ಯಾವ್ ಎಕ್ಸ್ಟ್ರಾ ರಶಸ್. ಎಷ್ಟು ಬೇಕು ನಾನು ಅಷ್ಟೇ ಶೂಟ್ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ ಸರ್ ಅದನ್ನ ಹೇಳ್ತಾರೆ, ಏನ್ ಬೇಕು ನಮಗೆ ಕಂಟೆಂಟ್ ಅಷ್ಟೇ ಶೂಟ್ ಮಾಡ್ತಾ ಇದ್ದೀನಿ ನಾನು. ಅದನ್ನ ಶೂಟ್ ಮಾಡಿ ಅಷ್ಟೇ ಕಲಿತಾ ಇರ್ತಾ ಇದ್ದೆ. ಸೊ ನಾನು ಒಬ್ಬ ಎಡಿಟರ್ ಆಗಿರೋದ್ರಿಂದ 80% ನಂಗೆ ಅಲ್ಲಿ ಕಾಣೋದು. ಬಟ್ ಮ್ಯೂಸಿಕಲಿ ಬಂದಾಗ ಸ್ವಲ್ಪ ಎಂಜಾಯ್ ಮಾಡಿದೆ. ಬಟ್ ಮೊನ್ನೆ ಸಾರಥಿ ಸ್ಟುಡಿಯೋಸ್ ಅಲ್ಲಿ ನಮ್ದು ಡಾಲ್ಬಿ ಅಟ್ಮಾಸ್ ಆಗುತ್ತೆ. ಬಟ್ ಆಸ್ ಆಡಿಯೋ ನಾನು ಎಂಜಾಯ್ ಮಾಡ್ತೀನಿ. ನಮಗೆ ಮೊನ್ನೆ ನೈಟ್ ಹೋಗಿದ್ದು, ಈ ಫುಲ್ಲು ವರ್ಕ್ ಇದೆ, ಇಂಟರ್ವ್ಯೂಸ್ ಎಲ್ಲ ಇದೆ. ಸಾಯಂಕಾಲ 6 ಗಂಟೆ 7 ಗಂಟೆ ಫ್ಲೈಟ್ ಬುಕ್ ಮಾಡಿ ರಾತ್ರಿ 9 ಗಂಟೆಗೆ ಹೋಗಿ ರಾತ್ರಿನೆಲ್ಲ ನೋಡ್ಬಿಟ್ಟು 1-2-3 ಗಂಟೆ ತನಕ ಆಯಿತು. ಅಲ್ಲಿಂದ ಬೆಳಿಗ್ಗೆ ಹತ್ಬಿಟ್ಬಿಟ್ಟು ತಿರುಗಿ ಬೆಳಿಗ್ಗೆ ಮಾಮೂಲಿ ವರ್ಕ್ ಮಾಡಿದ್ವಿ. ಅಂದರೆ ಮಲಗೋ ಬದಲು ಹೋಗಿ ಆ ಶೋ ನೋಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಐ ಫೆಲ್ಟ್ ಲೈಕ್ ಬೇರೆ ಯಾರಾಗಿದ್ರು ನೀನು ನೋಡ್ಕೊಂಬ ಮಾಡಿ ನೀನು ನೋಡ್ಕೊಂಬಂತೆ, ಇಲ್ಲ ನಾನು ನೋಡಬೇಕು ಅಂತ ಹೋದೆ ನಾನು. ಆ ಫೀಲಲ್ಲಿ ಪರವಾಗಿಲ್ಲ ಅನಿಸ್ತು. ಅಲ್ಲೂ ಒಂದು ಲಾಸ್ಟ್ ಬಂದಿಟ್ಟೆ, ಏನು ಮಗ ಅಂದೆ, ಅದನ್ನು ವಾಯ್ಸ್ ಚೇಂಜ್ ಮಾಡಿ ಕಳಿಸ್ತಾ. ನನಗೇನಾಯ್ತು ಸರ್, ಅದು ಬಿಫೋರ್ ಇವರು ಸ್ಟೆಪ್ ಬೈ ಸ್ಟೆಪ್ ನನ್ನ ಜೊತೆ ಟ್ರಾವೆಲ್ ಆಗಿದ್ದಾರೆ. ಬಟ್ ಅಲ್ಲಿ ಐ ಎಂಜಾಯ್ಡ್ ವಿತ್ ದ ಫಿಲ್ಮ್. ನನಗೆ ನೋಡಿದಾಗ ಓಕೆ ಏನೋ ಮಾಡಿದೀವಪ್ಪ, ಜನ ಒಂದು ಒಪ್ಕೊಂಡ್ರೆ ಸಾಕು. ಸಿ ಎಂಡ್ ಆಫ್ ದ ಡೇ ನಮ್ಮ ಪ್ರಾಡಕ್ಟ್ ಸರ್. ನಾನು ಏನೋ ಮಾಡಿದ್ದೀನಿ, ಸೂಪರಾಗಿ ಮಾಡಿದ್ದೀನಿ, ಅಯ್ಯೋ ಕಷ್ಟಪಟ್ಟು ಮಾಡಿ, ಎಂಡ್ ಆಫ್ ದ ಡೇ ದೇ ಆರ್ ದ ಜಡ್ಜಸ್. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಸರ್. ಸೊ ಇಷ್ಟು ದಿವಸ ನಾನು ಏನು ಅನ್ಕೊಂಡಿದ್ದೆ, ದಟ್ ಈಸ್ ರಾಂಗ್ ಕಾನ್ಸೆಪ್ಟ್ ಅಂತ. ಅಲ್ಲಿ ನಾವು ಕ್ಲಾರಿಟಿಗೆ ಬರಬೇಕಾಗುತ್ತೆ. ಸೊ ಅವ್ರು ಒಪ್ಕೊಂಡ್ರೆ ಓಕೆ, ನಿಂಗೆ ಒಂದು ಸಾಥ್ ಕೊಟ್ಟಿದ್ದಾರೆ, ಇದನ್ನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗು. ಸೊ ಅಲ್ಲಿ ನನಗೆ ಒಂದು 2-3 ಕಡೆ ನಾನೇ ಜರಗ್ ತೊಗೊತೀನಿ. ಏನು ಹಿಂಗೆ ಡಾಲ್ಬಿ ಅಟ್ಮಾಸ್ ಅಲ್ಲಿ, ಆ ಡಾಲ್ಬಿ ವಿಷನ್ ನಾವು ಕೇಳಿರಲಿಲ್ಲ ಯಾವತ್ತು. ನಾವು ಒಂದು ಸ್ಟುಡಿಯೋ ಸ್ಪೀಕರ್ಸ್ ಅಲ್ಲಿ ಕೇಳ್ತಾ ಇದ್ವಿ ಸರ್. ಆ ಸರೌಂಡಲ್ಲಿ ಯಾವಾಗ ಬಂತು, ಐ ಫೆಲ್ಟ್ ಓಕೆ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಅಂದು. ಇವ್ರು ಲಾಸ್ಟಲ್ಲಿ ಬಂದ್ಬಿಟ್ಟು, ಮಗ ಇದೊಂದು ಸರ್ DA ಆಗೋಗಿದೆ, ಗ್ರೇಡಿಂಗ್ ನಾಳೆ ಕ್ಯೂಬ್ ಅಪ್ಲೋಡು ಅಂದೆ. ಮಗ ಅದೊಂದು ನೋಡೋ ಅಂದರು. ಸರಿ ಆಯ್ತು, ನಿಮ್ಗೆ ಬೇಕು ತಾನೆ, ಬೆಳಗ್ಗೆ ಕಳಿಸ್ತೀರಿ ಬಿಡಿ, ಆಗುತ್ತೆ ವಾಯ್ಸ್ ಓವರ್ ಹಾಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಒಂದೇನೋ ಮಿಸ್ ಹೊಡಿತಾ ಇದೆ ಅಂದೆ, ಈ ಪುಟ್ಟ ವಾಯ್ಸ್ ಓವರ್ ಇನ್ ದ ಮೀನಿಂಗ್ ಅಂದೆ, ಮಾಡ್ಬಿಟ್ಟು ನನಗೆ ಕಳಿಸಿ ರೆಡಿ ಆಗಿ ಬಂತು. ಓಕೆ. ಸೊ ಅದಕ್ಕೆ ಅನ್ಸುತ್ತೆ ಇನ್ನೂ ನರ್ವಸ್ನೆಸ್ ಇದೆ. ಈಗ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಅದೇ ಎಕ್ಸಾಮ್ ಬರೆದು ವೆಯ್ಟ್ ಮಾಡೋ ತರ ಸಡನ್ ಆಗಿ ರಿಸಲ್ಟ್ ಟೈಮಲ್ಲಿ ಇಲ್ಲ ಎಕ್ಸಾಮ್ ಬರೆಯೋಕ್ಕೂ 2 ದಿನ ಮುಂಚೆ ಈ ಜ್ವರ ನೆಗಡಿ ಆಗೋದು ಆ ಥರ ಆಗೋಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಶುರು ಆಗೋಗಿದೆ. ಬಟ್ ಸಿನಿಮಾ ಹೆಂಗೆ ಅನ್ಸಿದೆ ನಿಮಗೆ? ಅದೇ ನಾನು ಸ್ಟುಡಿಯೋಲಿ ನೋಡಿದ್ದು. ಏನಾಯ್ತು ಗೊತ್ತಾ, ಅದೊಂದು ಸರಿ ಇವನು ಏನಾದರೂ ಬೇರೆ ಮಾಡ್ಬೋದಾ, ಏನು ಕರೆಕ್ಷನ್ ಕೂತ್ಕೊಳ್ಳೋಣ, ಒಂದ್ಸರಿ ನೋಡ್ಬೋಣ ರಂತರು ಅಂತ ಇವರು ತೋರಿಸ್ಬಿಡು ಅವನಿಗೂ ಅಂತಂದ್ರು. ಫಸ್ಟ್ ಒಂದು 15-20 ಮಿನಿಟ್ 10 ಮಿನಿಟ್ಸ್ 15 ಮಿನಿಟ್ಸ್ವರೆಗೂ ಆ್ಯಸ್ ಅನ್ ಆರ್ಟಿಸ್ಟ್ ಸಿನಿಮಾ ನೋಡ್ತಿದ್ದೆ. ಬಟ್ ಅದೊಂದು ಟ್ರಾನ್ಸಿಷನ್ ಪೀರಿಯಡ್ ಆಗುತ್ತೆ ನಮಗೆ ಆ್ಯಸ್ ಅನ್ ಆಡಿಯನ್ಸ್. ನಮ್ಗೆ ಗೊತ್ತಾಗಲ್ಲ, ಒಂದು 15 ಮಿನಿಟ್ಸ್ ಆಗ್ತಿದ್ದಂಗೆ ಐ ವಾಸ್ ಕಂಪ್ಲೀಟ್ಲಿ ಇನ್ ಟು ದ ಫಿಲಮ್. ಸೊ ಏನಾಗುತ್ತೆ, ವೆನ್ ಯು ಆರ್ ವಾಚಿಂಗ್ ಆಸ್ ಅನ್ ಆಡಿಯನ್ಸ್, ವೆನ್ ಇನ್ ದಟ್ ಥಿಯೇಟರ್ ಸೆಟಪ್, ಆ ಸೌಂಡಿಂಗಲ್ಲಿ ನೀವು ಕೇಳುವಾಗ ಯು ವಿಲ್ ನಾಟ್ ನೋ ದಟ್ ದೇರ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಆಡಿಯನ್ಸ್. ನೀವು ಗಾರ್ಗಲ್ಲಿ ಒಬ್ಬ ಮನುಷ್ಯನಾಗಿ ಹೋಗ್ತೀರ ಒಳಗಡೆ. ಸೊ ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅದು ಅವತ್ತು ನೋಡಿದಾಗ ಅದು ಫೀಲ್ ಆಯಿತು. ಸೊ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ಗಾರ್ಗ ಇಸ್ ಹ್ಯಾಪನಿಂಗ್ ಅರೌಂಡ್ ಮೀ. ದಟ್ ಇಸ್ ವಾಟ್ ಐ ಫೆಲ್ಟ್ ದಟ್ ಡೇ. ಓಕೆ, ಲವ್ಲಿ. ಸೊ 6ನೇ ತಾರೀಕಿನೇನು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಖಂಡಿತ ಈ ಟೈಟ್ಲು ಎಷ್ಟು ಕ್ಯಾಚಿ ಆಗಿದೆಯೋ, ಎಷ್ಟು ಯುನೀಕ್ ಅಂತ ಅನ್ನಿಸ್ತಾ ಇದೆಯೋ, ಸಿನಿಮಾನು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಅದು ಹೇಳ್ತೀವಲ್ಲ, ಪೂರ್ತಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಪೂರ್ತಿ ಪಾತ್ರೆ ಖಾಲಿ ಮಾಡಬೇಕಾಗಿಲ್ಲ, ಒಂದು ಅಗಲು ನೋಡಿದ್ರೆ ಸಾಕು ಅಂತ. ಸೊ ಹಾಗೆ ಸಿನಿಮಾದಲ್ಲಿ ನೀವು ಕೊಟ್ಟಿರುವಂಥ ಗ್ಲಿಮ್ಸಸ್ಸು ಅದೆಲ್ಲವೂ ಕೂಡ ತೋರಿಸ್ತಾ ಇದೆ ಒಂದು ಒಳ್ಳೆ ಸಿನಿಮಾ ಅಂತೇಳಿ. ಖಂಡಿತ ಸಕ್ಸಸ್ ಆಗುತ್ತೆ. ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಹೀರೋ, ಒಬ್ಬ ನಟ, ಹೀರೋ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ನಟ ಸಿಗ್ತಾನೆ ಅನ್ನೋದು ನಮ್ಮ ಒಂದು ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆದಾಗಲಿ. ಎಸ್, ಖಾರ್ಗ ಇದೇ ವಾರ ಅಂದ್ರೆ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ತಪ್ಪದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.